ಫ್ರೆಂಡ್ಸ್ ನೋಡಿ, ಇವತ್ತು ರಾಗಿ ದೋಸೆನ ಯಾವ ರೀತಿ ಮಾಡೋದು, ಎಲ್ಲ ಸೊಪ್ಪನ್ನು ಸೇರಿಸ್ಬಿಟ್ಟು ಹೇಗೆ ಮಾಡೋದು, ಹಾಗೆ ಸಾದಾ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸಬ್ಬಸಿಗೆ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಹರವೆ ಸೊಪ್ಪಿದೆ, ಎಲ್ಲ ಸೊಪ್ಪು, ಪಾಲಕ ಸೊಪ್ಪಿದೆ, ಎಲ್ಲ ಸೊಪ್ಪು ಮಿಕ್ಸ್ ಮಾಡಿರೋ ಸೊಪ್ಪನ್ನು ತೊಗೊಂಡು ಬಂದಿದ್ವಿ ನಾವು. ಮಿಕ್ಸ್ ಮಾಡಿ ಏನಾರ ಅಡುಗೆ ಬೇಳೆ ಗಿಳೆ ಹಾಕಿದರೆ ಈ ರೀತಿ ಮಿಕ್ಸ್ ಸೊಪ್ಪನ್ನು ಹಾಕಿ ಮಾಡಿದರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ. ನಾನೇನು ಮಾಡಿದೆ ಅಂದರೆ, ಸಾಂಬಾರ್ಗಿಂತನೂ ಇವಾಗ ಒಂದು ಸ್ವಲ್ಪ ರಾಗಿ ದೋಸೆಗೆ ಒಂದು ಸ್ವಲ್ಪ ಸೊಪ್ಪು ಹೆಚ್ಚಾಕ್ಬಿಟ್ಟು ಮಾಡೋಣ, ಚೆನ್ನಾಗಿರುತ್ತೆ ಮಕ್ಕಳಿಗೆ ಕಟ್ಟಲಿಕ್ಕೆ, ಬಾಕ್ಸಿಗೆ ಕಟ್ಟಲಿಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೋಡಿ, ರಾಗಿ ಹಿಟ್ಟು ನಾನು 2 ಕಪ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಅಥವಾ 3/4 ಕಪ್ ಇದೆ ಅದು, ಅಷ್ಟು ನಾನು ಚಿರೋಟಿ ರವೆನ ತೊಗೊಂಡ್ಬಿಟ್ಟು ನೀಟಾಗಿ ಎರಡನ್ನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ದೋಸೆಗೆ ಯಾವ ನಮಗೆ ಕನ್ಸಿಸ್ಟೆನ್ಸಿಗೆ ಬೇಕೋ ಅದಕ್ಕೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸೋಡಾ ಮಾತ್ರ ಬೇಡವೇ ಬೇಡ. ಈ ರೀತಿ ಕಲಿಸ್ಬಿಟ್ಟು ನೋಡಿ, ಸಾದಾ ದೋಸೆಯನ್ನು ನಾವು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ತಕ್ಷಣಕ್ಕೆ ಬೇಕಿದ್ರೆ ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು ನೀವು ದೋಸೆನ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡ್ಲಿಕ್ಕೆ ನಮ್ಮ ಕಡೆ ಸಮಯ ಇದೆ ಅಂದರೆ ನೀವು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ದೋಸೆನ ಮಾಡ್ಕೋಬೋದು. ಆನಂತರ ಬಂದುಬಿಟ್ಟು ಅದೇ ದೋಸೆ ಹಿಟ್ಟಿಗೆ ನಾನು ಸಾಂಬಾರು ಪುಡಿ ಹಾಗೂ ಒಂದು ಸ್ವಲ್ಪ ಶುಂಠಿ, ಏಲಕ್ಕಿ, ಹಾಗೆ ಚಕ್ಕೆ, 1 ಇಂಚು ಶುಂಠಿ ಹಾಕಿಬಿಟ್ಟು ನಾನು ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಇದನ್ನು ಇಷ್ಟೇ ಮಸಾಲೆನ ಹಾಕಿಬಿಟ್ಟು ದೋಸೆ ಮಾಡ್ತಿದ್ದೀನಿ. ಈ ದೋಸೆಗೆ ಸ್ವಲ್ಪ ನಾವು ನೋಡಿ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಪೆಪ್ಪರ್ ಪೌಡ್ರು ಇದು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆಗೆ ಕೊತ್ತಂಬರಿ, ಜೀರಿಗೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಜೀರಿಗೆ, ಹಸಿಮೆಣಸು, 1 ಇಂಚು ಶುಂಠಿ, ಹಾಗೆ ನಿಮಗೆ ಯಾವ ರೀತಿ ಮಸಾಲೆ ನಿಮಗೆ ಟೇಸ್ಟ್ ಕೊಡುತ್ತೋ ಆ ರೀತಿ ಮಸಾಲೆ ರುಬ್ಬಿ ಹಾಕಿಬಿಟ್ಟು ಆಮೇಲೆ ಹೆಚ್ಚಿಟ್ಟಂತಹ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ದೋಸೆಗೆ ಹಾಕಲಿಕ್ಕೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ, ಇದು ಸ್ವಲ್ಪ ಗಟ್ಟಿನೇ ಆಗಬೇಕು, ಯಾಕಂದರೆ ಸೊಪ್ಪು ಹಾಕಿರ್ತೀವಲ್ವ, ಅಗದಿ ತುಂಬ ತೆಳುವಾದರೆ ಸರಿ ಆಗಲ್ಲ. ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು ದೋಸೆನ ಹಾಕ್ಕೋಬೋದು. ನಾವು ಸೊಪ್ಪನ್ನು ಹೆಚ್ಚರೂ ಹಾಕ್ಕೋಬೋದು, ಇಲ್ಲ ಅಂದರೆ ನಾನು ನೆಕ್ಸ್ಟ್ ಇನ್ನೂ ವಿಡಿಯೋ ಕಂಟಿನ್ಯೂ ಆಗ್ತಿದೆಯಲ್ಲ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ ರುಬ್ಬು ಹಾಕೋದು ಯಾವ ರೀತಿ ಅಂತ ಹೇಳಿ. ಇಷ್ಟೇ ಮಸಾಲೆ ಹಾಕ್ಬಿಟ್ಟು ನೋಡಿ, ನಾನು ಇಷ್ಟು ಚೆನ್ನಾಗಿರೋ ದೋಸೆಗಳನ್ನು ಹೊಯ್ದು ತಗೊಂಡ್ಬಿಟ್ಟೆ. ಅದೇ ರೀತಿ ನೋಡಿ, ಇವಾಗ ನಿಮಗೆ ದೋಸೆಯಲ್ಲೇ ಸೈಡಲ್ಲೇ ಸಾಂಬಾರು ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಸೊಪ್ಪು ಹಾಕ್ಬಿಟ್ಟೆ ಮಾಡಿರೋದು, ಅದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೊನೆ ತನಕ ವಿಡಿಯೋ ನೋಡಿ, ಅದು ಸೊಪ್ಪಿಂದು ಕೂಡ ನಿಮಗೆ ಗ್ರೇವಿ ಕೂಡ ಬರುತ್ತೆ. ನೋಡಿ, ದೋಸೆಗಳು ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತ್ ಆಗಿದೆ. ನಮಗಿನ್ನು ಸ್ವಲ್ಪ ಕುರುಮ್ ಬೇಕು, ರೆಸಿಪಿ ಬೇಕು ಅನ್ನಬೇಕು, ಒಂದು ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಈ ರೀತಿ ಹಳ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ಕುರುಮ್ ದೋಸೆ ಸವಿಯಲು ಸಿದ್ಧ. ಈ ರೀತಿ ಹಾಕ್ಕೋಬೇಕು. ರಾಗಿ ಹಿಟ್ಟು ಏನಪ್ಪ ಅಂದರೆ ಈ ರೀತಿ ನಮಗೆ ಮಾಮೂಲಿ ದೋಸೆ ಹೊಯ್ತೇವಲ್ಲ ಆ ರೀತಿ ಹೊಯ್ಕೊಳ್ಳೋಕ್ಕೆ ಬರೋದಿಲ್ಲ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅಥವಾ ಚಿರೋಟಿ ರವೆಯನ್ನು ಮಿಕ್ಸ್ ಮಾಡಿದ್ರೆ ನಾವು ಆರಾಮಾಗಿ ರಾಗಿ ದೋಸೆನ ಮಾಡ್ಕೋಬೋದು. ಕೇವಲ ರಾಗಿಗಿಂತ ನಾವು ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಹೆಲ್ತಿಗೂ ಒಳ್ಳೆಯದಿರುತ್ತೆ. ಆಮೇಲೆ ಹೊಟ್ಟೆ ಕೂಡ ನಮಗೆ ಗಟ್ಟಿ ಅನಿಸೋದಿಲ್ಲ. ಅದಕ್ಕೆ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ರಾಗಿ ದೋಸೆಯನ್ನು ನಾವು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಮಾಮೂಲಿ ದೋಸೆ ಥರನೇ ಬರ್ತಾ ಇದೆ. ಇವಾಗ ರೊಟ್ಟಿ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ, ರಾಗಿ ರೊಟ್ಟಿ ಮಾಡಲಿಕ್ಕೆ ಸಮಯ ಇಲ್ಲ ಅಂದರೆ ನಾವು ಈ ರೀತಿ ದೋಸೆಯನ್ನು ಕೂಡ ನಾವು ರಾಗಿ ಹಿಟ್ಟಿನಿಂದ ಮಾಡಿಕೊಂಡು ತಿನ್ಬೋದು. ಇದೇ ರೀತಿ ನಾವು ಸೌತೆಕಾಯಿ, ಕ್ಯಾರೆಟು ಮತ್ತು ಬೀಟ್ರೂಟ್ ದೋಸೆಯನ್ನು ಕೂಡ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ರಾಗಿ ದೋಸೆ ಬೀಟ್ರೂಟ್ ಹಾಕ್ಬಿಟ್ಟು ಅದರ ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್, ನೋಡ್ಕೋಬೋದು. ಈ ರೀತಿ ನಾವು ದೋಸೆನ ರೆಡಿ ಮಾಡಿ ತೊಗೊಂಡ್ವಿ. ಇದು ಬಂದುಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ಥರದ ದೋಸೆ, ನಾನು ಒಂದೇ ವಿಡಿಯೋದಲ್ಲಿ 3-4 ದೋಸೆ ತೋರಿಸ್ತಾ ಇದ್ದೀನಿ. ಈ ರೀತಿ ದೋಸೆನ ನೀವು ಮಾಡಿಕೊಂಡು ತಿನ್ಬೋದು. ನೋಡಿ, ಇದೊಂದು ಸ್ವಲ್ಪ ತೆಳುವಾಗಿ ಹರಡ್ತಾ ಇದ್ದೀನಿ ದೋಸೆ, ಇದೊಂದು ಸ್ವಲ್ಪ ತೆಳುವಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಮಕ್ಕಳು ನೋಡಿ, ರಾಗಿ ಮುದ್ದೆ, ರಾಗಿ ದೋಸೆ ತಿನ್ನಲಿಕ್ಕೆ ಮಕ್ಕಳಿಗೆ ಆಗಲ್ಲ ಅಲ್ವಾ, ಈ ರೀತಿ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಕಟ್ಟಲಿಕ್ಕೆ ಅವರಿಗೆ ಬಾಕ್ಸಿಗೆ
ತುಂಬ ಗಟ್ಟಿ ಆಗಲ್ಲ. ನಾವು ತಾಲಿಪಿಟ್ಟು ರೊಟ್ಟಿ ಈ ರೀತಿ ಮಾಡಿಬಿಟ್ರೆ ಮಕ್ಕಳಿಗೆ ತುಂಬ ಗಟ್ಟಿ ಇರುತ್ತೆ. ಅದೇನಾಗುತ್ತೆ, ಜೀರ್ಣ ಆಗಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ನಾವು ಯಾವುದೇ ರೀತಿ ಇರಲಿ ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳಿಗೆ ರೊಟ್ಟಿ ಮಾಡಿ ಕಟ್ಟೋದ್ರಿಂದ ಈ ರೀತಿ ಸ್ಮೂತ್ ಆಗಿರೋ ದೋಸೆ ಮಾಡಿ ಕಟ್ಟಿದರೆ ಅವರಿಗೆ ತುಂಬ ಇಷ್ಟಪಟ್ಟು ತಿಂದು ಬರ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಗಟ್ಟಿ ಪದಾರ್ಥ ಊಟ ಮಾಡಿ ಕೆಲಸ ಮಾಡಿದರೆ ಪರವಾಗಿಲ್ಲ ಫ್ರೆಂಡ್ಸ್. ನಾವು ಗಟ್ಟಿ ಪದಾರ್ಥ ಊಟ ಮಾಡಿ ಮಧ್ಯಾಹ್ನ ಟೈಮಲ್ಲಿ ಮಕ್ಕಳು ಏನು ಮಾಡ್ತಾರೆ, ಮತ್ತೆ ಪಾಠ ಕೇಳೋಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಸ್ಕೂಲಲ್ಲಿ ಒಂದೇ ಕಡೆ ಕೂತ್ಕೊಂಡು ಅವರು ಪಾಠ ಕೇಳ್ತಾರಲ್ವಾ, ಅವರು ಅಡ್ಡಾಡೋದಿಲ್ಲ, ಓಡಾಡೋದಿಲ್ಲ, ಕೆಲಸ ಮಾಡಲ್ಲ. ಆ ಕಾರಣಕ್ಕೆ ಅವರಿಗೆ ಜೀರ್ಣ ಆಗೋದೇ ಇಲ್ಲ. ಈ ರೀತಿ ನಾವು ದೋಸೆನ ಮಾಡಿ ಕಟ್ಟೋದ್ರಿಂದ ಅದು ಸ್ವಲ್ಪ ಬೇಗನೆ ಜೀರ್ಣ ಆಗುತ್ತೆ. ಆಮೇಲೆ ನೋಡ್ರಿ, ಮಕ್ಕಳಿಗೆ ಬೆಳಗ್ಗೆ ತಿಂಡಿ ತಿನ್ನಿಸಿ ಹಾಗೆ ವ್ಯಾನ್ ಹಚ್ಬಿಡ್ತೀವಿ. ವ್ಯಾನಿಂದ ಇಳಿದು ಮನೆಗೆ ಬರ್ತಾರೆ, ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾರೆ, ಅವ್ರು ಜೀರ್ಣ ಆಗಲ್ಲ. ನೋಡಿ, ಈ ರೀತಿ ಮಸಾಲೆ ದೋಸೆನ ಯಾವ ರೀತಿ ಮಾಡೋದಂದರೆ ಹಸಿಮೆಣಸಿನ್ಕಾಯಿ 4, ಶುಂಠಿ, ಸಾಂಬಾರು ಪುಡಿ, ಜೀರಿಗೆ ಇದೆಲ್ಲ ಹಾಕಿಬಿಡಿ. ಆಮೇಲೆ ಕರಿಬೇವಿನ ಸೊಪ್ಪು, ನಿಮಗೆ ಯಾವ ರೀತಿ ಮಸಾಲೆ ಇಷ್ಟ ಆಗುತ್ತೆ, ಬೆಳ್ಳುಳ್ಳಿ, ಏಲಕ್ಕಿ, ಲವಂಗ ಹಾಕಿದ ಮಸಾಲೆ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ಇಲ್ಲ ಜೀರಿಗೆ ಮಸಾಲೆ, ಬೇಳೆ ಸಾಂಬಾರಿನ ಮಸಾಲೆ ನಮಗೆ ಇಷ್ಟ ಆಗುತ್ತೆ ಅಂದರೆ ಬೇಳೆ ಸಾಂಬಾರಿನ ಮಸಾಲೆ ಹಾಕೋಬೋದು. ಗರಂ ಮಸಾಲ ಹಾಕ್ಕೊಳ್ಳಿ. ಹಾಗೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕೊಳ್ಳೋದ್ರಿಂದ ತೂಕ ಇಳಿಕೆ ಆಗುತ್ತೆ. ಈ ಶೀತದ ವಾತಾವರಣದಲ್ಲಿ ಪೆಪ್ಪರ್ ಪೌಡ್ರ್ ನಾವು ಡೈಲಿ ತಿನ್ನೋದ್ರಿಂದ ಶೀತ, ಕೆಮ್ಮು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು, ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೋಡಿ, 1 ಅಥವಾ 2 ಲವಂಗನ ಹಾಕ್ಕೊಳ್ಳಿ. ಇಷ್ಟು ಹಾಕಿ ಏನು ನಾನು ಮಸಾಲೆ ಮಾಡಿದ್ನೋ ಆ ಮಸಾಲೆನ ಟೊಮೊಟೊ ಗೊಜ್ಜನ್ನ ನಾವು ಯಾವ ರೀತಿ ತಯಾರು ಮಾಡ್ಕೊಳ್ತೀವಿ, ಎಣ್ಣೆ, ಸಾಸಿವೆ, ಹೆಚ್ಚಿಟ್ಟು ಈರುಳ್ಳಿ, ಹೆಚ್ಚಿಟ್ಟು ಟೊಮೊಟೊನ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊಳ್ತೀವಿ ಹೌದಾ. ಆ ಗೊಜ್ಜಿಗೆ ನಾವು ರುಬ್ಬಿಟ್ಟಂತಹ ಮಸಾಲೆನ ಒಂದು ಸ್ವಲ್ಪ ಹಾಕಿಬಿಟ್ಟು ಅದ್ರ ಜೊತೆಗೆ ಹೆಚ್ಚಿಟ್ಟಂತಹ 1 ಹಿಡಿ ಸೊಪ್ಪನ್ನ ಹಾಕಿದ್ದೀನಿ. ಅದೇ ಮಸಾಲೆನ ಮತ್ತೆ ರಾಗಿ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ. ರಾಗಿ ಹಿಟ್ಟಿಗೆ ಹಾಕಿಬಿಟ್ಟು ಇದನ್ನು ಕೂಡ ನಾವೇನು ಮಾಡ್ಬೋದು, ದೋಸೆನ ಹೊಯ್ಬೋದು. ನೋಡಿ, ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಈ ಟೊಮೊಟೊ ಗೊಜ್ಜಿಗೆ ನಾವು ಹೆಚ್ಚಿಟ್ಟಂತಹ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು. ಆದಮೇಲೆ ನಾವು ಇದಕ್ಕೆ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಅದು ಕೊಬ್ಬರಿ ತುರಿ, ಇದು ಮಸಾಲೆ. ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ಸೊಪ್ಪು, ಅದೇ ಸೊಪ್ಪಿನ ಮಸಾಲೆನೇ ದೋಸೆಗೂ ಹಾಕಿದ್ದೀನಿ, ಅದೇ ಸೊಪ್ಪನ್ನೇ ದೋಸೆ ಹಿಟ್ಟಿಗೂ ಹಾಕಿದ್ದೀನಿ, ಅದೇ ಸೊಪ್ಪು ಅದೇ ಮಸಾಲೆಯಲ್ಲಿ ನಾನು ರಾಗಿ ದೋಸೆಗೆ ಗ್ರೇವಿ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದೇ ಮಸಾಲೆ, ಒಂದೇ ಸೊಪ್ಪು, ಹೆಚ್ಚಿಟ್ಟಿದ ಸೊಪ್ಪು, ಇದರಲ್ಲಿ ನಮಗೆ 2 ಪದಾರ್ಥ ಆಗಿಬಿಡ್ತು. ರಾಗಿ ದೋಸೆ ಪ್ಲೇನ್ ದೋಸೆ ಒಂದು, ಮಸಾಲೆ ರುಬ್ಬಿ ಹಾಕಿದ ದೋಸೆ ಒಂದು, ಸೊಪ್ಪು ಹಾಕಿದ ದೋಸೆ ಒಂದು, ಇನ್ನೊಂದು ಜೀರಿಗೆ ಮಸಾಲೆ ದೋಸೆ ಒಂದು. ಇಷ್ಟು ದೋಸೆನ ವೆರೈಟಿ 4 ಥರದ ದೋಸೆಗಳನ್ನು ನಾನು ಹಾಕಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ದೋಸೆ ಬೇಕೋ ಆ ರೀತಿ ದೋಸೆನ ನೀವು ಮಾಡ್ಕೋಬೋದು. ನೋಡಿ, ಪ್ಲೇನ್ ದೋಸೆ ಬಂದುಬಿಟ್ಟು ಕೇವಲ ಚಿರೋಟಿ ರವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರಾಗಿ ಹಿಟ್ಟು 2 ಬಟ್ಲು, ಚಿರೋಟಿ ರವೆ 1 ಕಪ್ಪು ಇಷ್ಟು ಹಾಕ್ಬಿಟ್ಟು ನಾವು ದೋಸೆ ಹಾಕೋಬೋದು. ಅಷ್ಟರ ಮೇಲೆ ಜೀರಿಗೆ, ಶುಂಠಿ, ಲವಂಗ ಇದನ್ನು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಬಿಟ್ಟು ನಾವು ದೋಸೆ ಹಾಕ್ಕೋಬೋದು. ಆಮೇಲೆ ಎಲ್ಲ ಥರದ ಸೊಪ್ಪು ಮಕ್ಕಳು ಎತ್ತಿಡ್ತಾರೆ ಅಂದರೆ ನಾವೇನು ಮಾಡ್ಬೋದು, ಆ ಸೊಪ್ಪನ್ನು ಕೂಡ 1 ರೌಂಡ್ ಮಿಕ್ಸಿಗೆ ಹಾಕಿಬಿಟ್ಟು ಆ ಮಿಕ್ಸಿಗೆ ಹಾಕಿರೋ ಪೇಸ್ಟನ್ನು ನಾವು ಇರುತ್ತಲ್ಲ ಸೊಪ್ಪಿನ ಪೇಸ್ಟು, ಅದನ್ನು ಕೂಡ ನಾವು ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ದೋಸೆಯನ್ನು ಹಾಕ್ಕೊಡ್ಬೋದು. ಮಕ್ಕಳು ತಿನ್ನಲ್ಲ ಅಲ್ವಾ, ಸೊಪ್ಪು ಆರಿಸಿಡೋದು ತೆಗೆದಿಡೋದು ಮಾಡ್ತಿರ್ತಾರೆ. ಅವ್ರಿಗೆ ರುಬ್ಬಿ ದೋಸೆಗೆ ಹಾಕ್ಬಿಟ್ರೆ ಎಲ್ಲ ಪ್ರೋಟೀನು, ಎಲ್ಲ ವಿಟಮಿನ್ನು ಎಲ್ಲ ಮಕ್ಕಳಿಗೆ ದೋಸೆಯಲ್ಲೇ ಹೋಗ್ಬಿಡುತ್ತೆ. ಅವ್ರು ಪಲ್ಯನೂ ತಿಂದು ಬರಲ್ಲಪ್ಪ ಒಂದೊಂದ್ಸರಿ, ಹಾಗೆ ಬಿಟ್ಕೊಂಡು ಬಂದುಬಿಡ್ತಾರೆ ಮಕ್ಕಳು. ಆ ಕಾರಣಕ್ಕೆ ನಾವು ದೋಸೆಯಲ್ಲೇ ಮಿಕ್ಸ್ ಮಾಡಿ ಕಟ್ಬಿಟ್ವಿ ಅಂದರೆ ಎಲ್ಲ ಅವ್ರಿಗೆ ದೇಹಕ್ಕೆ ಸೇರುತ್ತೆ. ಆ ಕಾರಣಕ್ಕೆ ಈ ರೀತಿ ಊಟಗಳನ್ನು ಮಕ್ಕಳಿಗೆ ಮಾಡಿ ಕಟ್ಟಿ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಬಿಟ್ಟು ಎಣ್ಣೆಯಲ್ಲಿ ಕರೆದಿರೋ ಪೂರಿ ಕಟ್ಟಿದ್ನೋ, ಪಿಜ್ಜಾ ಆರ್ಡರ್ ಮಾಡಿ ಕಟ್ಟಿದ್ನೋ, ಆಮೇಲೆ ಮಕ್ಕಳು ನೋಡ್ರಿ ಮಧ್ಯಾಹ್ನಕ್ಕೆ ಫಡ್ ಕಟ್ಟಿದ್ರೆ ಫಡ್ ತುಂಬ ಗಟ್ಟಿ ಇರುತ್ತೆ. ಇಡ್ಲಿ ಪರವಾಗಿಲ್ಲ, ಇಡ್ಲಿ ತಿನ್ಬೋದು. ಆಮೇಲೆ ದೋಸೆನೂ ಅಷ್ಟೇ, ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ನೀರು ದೋಸೆ ಆದರೆ ಬೆಟರ್. ಉದ್ದಿನ ದೋಸೆ ತಿನ್ನೋದ್ರಿಂದ ಮಕ್ಕಳಿಗೆ ಗ್ಯಾಸ್ ಆಗುತ್ತೆ. ಅವು ಕೆಲಸ ಮಾಡಲ್ಲ, ಕುತ್ಕೊಂಡು ಒಂದೇ ಕಡೆ ಪಾಠ ಕೇಳ್ತಾರೆ, ಮತ್ತೆ ಬ್ಯಾಗ್ ಹೊತ್ಕೊಳ್ತಾರೆ, ವ್ಯಾನಲ್ಲಿ ಮನೆಗೆ ಬರ್ತಾರೆ. ನೋಡಿ, ಯೋಚನೆ ಮಾಡಿ ಮಕ್ಕಳಿಗೆ ಒಳ್ಳೆ ಫುಡ್ ಕೊಡಿ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮಕ್ಕಳು ಇರೋವಂಥವರಿಗೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡೋದ್ರಿಂದ ಅವರಿಗೂ ಹೆಲ್ತಿ ಫುಡ್ ಮಕ್ಕಳಿಗೆ ಕೊಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಾನು 2 ಸರಿ ಮಾಡಿದ ದೋಸೆ ವಿಡಿಯೋನ ಒಟ್ಟಿಗೆ ಹಾಕಿದ್ದೀನಿ, ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಷ್ಟೇ ಫ್ರೆಂಡ್ಸ್.